ರೆಡಿ. ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ನಾಲ್ಕರು ಮಸ್ತಿದ್ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ಲೆಟ್ಸ್ ಗೋ. ಇವತ್ತು ಸಂಡೇ ರೀ. ಇವತ್ತು ಮನ್ಯಾಗಿರ್ತಾರೆ ಸಾನೆ ಅದು. ಇವತ್ತು ಬರ್ಕೊಳ್ಳೋದು ಭಾಳ ಐತಂತ್ರಿಕಿದೆ. ಇಲ್ಲಿ ನೋಡ್ರಿ ಡ್ರಾಯಿಂಗ್ ತೆಳಕ್ಕೆ ವಿಜ್ಞಾನ ಏನು ಸನಿ ಅದ ಡ್ರಾಯಿಂಗ. ಇದೇನಿದೆ? ಇದು ಶ್ವಾಸ ಇದೆ. ಆಮೇಲೆ ಅದು ಹೃದಯ ಅದಿಲ್ಲ ನೀತಲ್ಲ. ಮನುಷ್ಯನ ಹೃದಯ ಛೇದನ. ಇಷ್ಟು ಬರ್ಕೊಳ್ಳೋದೈತೆ ನೀಗ? ಬರ್ಕೊಳ್ಳೋದಿಲ್ಲ, ಡ್ರಾಯಿಂಗ್ ತೆಗೆದೈತಿ. ನಿಂದು ಬರ್ಕೊಳ್ಳೋದ ಇಲ್ಲ? ಉಮರ್ ಕೊಟ್ಟಿಲ್ಲ? ಗೊತ್ತಿಲ್ಲ. ಯಾಕ? ನಾ ಶನಿವಾರ ದಿನ ಶಾಲೆಗೆ ಹೋಗಿದ್ದಿಲ್ಲ. ರಾಖಿ ಹಬ್ಬ ಐತಂತಂದು. ಹೌದೌದು. ಅದಕ್ಕೆ ಹೌದನ್ನ. ನಾಳೆ ಹೋಗ್ತೀನಿ. ನಾಳೆ ಬೂಟ್ ಹಾಕೊಂಡು ಹೋಗಂಗಿಲ್ಲ ನಾನು. ಯಾಕ? ಇವಾಗ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಏನು ಮಾಡತ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಮೆಂತೆ ಸೊಪ್ಪಿನ ಪಲ್ಯ ಮಾಡಿದೆ ರೀ, ತೊಗರಿಬೇಳೆ ಹಾಕಿ. ಆಮೇಲೆ ಇಲ್ಲಿ ಬೆಂಡೆಕಾಯಿ ಇಳಿಯೋದಾವ ರೀ, ಇವನ್ನ ಕೊರೆದು ಸ್ವಲ್ಪ ಫ್ರೈ ಮಾಡಿಬಿಡ್ತೀನಿ ರೀ. ಇವನ್ನ ಇಲ್ಲಿ ಖಾರ, ಉಪ್ಪು, ಆಮೇಲೆ ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಟ್ಟೀನಿ. ಇದ್ರೊಳಗೆ ತುಂಬಕ್ರಿ ಅದು ನೋಡಿ ಎಷ್ಟು ಫ್ರೆಶ್ ಅದ ನೋಡ್ರಿ. ಮೊನ್ನೆ ಗುರುವಾರ ತೊಗೊಂಬಂದಿದ್ದೆ. ಈ ಬಾಕ್ಸ್ ಒಳಗೆ ಹಾಕಿ ನಾವು ಫ್ರಿಜ್ ಒಳಗೆ ಇಟ್ಟಿವಿ ಅಂದ್ರೆ ನೋಡ್ರಿ ಎಷ್ಟು ಫ್ರೆಶ್ ಇರ್ತಾವೆ ನೋಡ್ರಿ. ಈ ಥರ ನಡುಕ್ಕೆ ಸಿಳ್ಕೊಬೇಕ್ರಿ ಇದನ್ನ ಉದ್ದಕ್ಕನ, ಫಸ್ಟ್ಲಿಂದ ಹಿಡಿದು ಲಾಸ್ಟ್ವರೆಗೂ ಈ ಥರ ನಡುಕ್ಕೆ ಸಿಳ್ಕೊಂಡು ಇದ್ರೊಳಗನ ಮಸಾಲೆ ಎಲ್ಲ ತುಂಬಬೇಕ್ರಿ. ಇವನ್ನ ಬೇಕಂದ್ರೆ ನೀವು ಫಸ್ಟಿಗೆನ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಬೇಕಂದ್ರೆ ಫ್ರೈ ಮಾಡ್ಕೊಂಡ್ರೆ ನಡೀತೈತ್ರಿ ಎಲ್ಲ ಮಸಾಲೆ ಹಾಕಿದ ಮೇಲೆ. ಇಲ್ಲ ನೀವೆಲ್ಲ ಮಸಾಲೆ ಹಾಕಿ ಒಮ್ಮಕ್ಲ ನಾವು ಫ್ರೈ ಮಾಡ್ತೇವೆ ಅಂದ್ರೆ ನಡೀತೈತ್ರಿ. ಮಮ್ಮಿ ಏನ್ ಮಾಡಾತಿ? ರೊಟ್ಟಿ. ರೊಟ್ಟಿ ಮತ್ತೆ ಮೆಂತೆ ಪಲ್ಯ, ಬೆಂಡೆಕಾಯಿ ಫ್ರೈ. ಇನ್ನು ಮಾಡಾಕತ್ತೀಯನ? ಸಾರು. ಇಲ್ಲ ಐತಲ್ಲ ತೆಳಗ. ಹೌದಾ? ರೊಟ್ಟಿ ಮಾಡಿದ್ಮೇಲೆ ಅದ ತವಿ ಮೇಲೆ ಸ್ಪೆಷಲ್ ನೋಡಿಲ್ಲ ಯಾರು ಬಂದಾರಂತಂದು ಗೆಸ್ಟ್. ಇನ್ನು ಮಾಡಿಲ್ಲ ನೀನು ಇನ್ನು ರೊಟ್ಟಿನ. ಅವಾಗ ನೋಡಿಲ್ಲ ಹೀರಂ ಬಂದ ಬಿಟ್ಟಾಳ. ಅಕ್ಕಿ ರೊಟ್ಟಿ ಮಾಡಕತ್ತ ಹೀರಂ. ಅದಿಲ್ಲ ರೊಟ್ಟಿ ಮಾಡಾತಿ? ಏನ್ ಮಾಡಾಕತ್ತಿ? ರೊಟ್ಟಿ. ರೊಟ್ಟಿ ಮಾಡೋದಂತ್ರಿ ಇವಾಗ ಕಂಪ್ಲೀಟ್ ಆತ್ರಿ. ಏನೊಂದು 10-15 ರೊಟ್ಟಿ ಮಾಡಿಬಿಟ್ನಂದ್ರೆ 2 ಹೊತ್ತಿಗೆ ಆಗ್ಬಿಡ್ತಾರೆ ನಮಗೆ. ಯಾಕಂದ್ರೆ ಈಗ ಥಂಡಿಗಾಲಲ್ರಿ ರೊಟ್ಟಿ ಮಾಡಿ ಸ್ಟಾಕ್ ಇಡಂಗಿಲ್ಲ ನಾವು. ಯಾಕಂದ್ರೆ ಹಿಂಗೆ ಮುಚ್ಚಿಡ್ತೀವಲ್ರಿ, ಅನ್ನತಿ ಬುಳ್ಸುನಾಗ ಆಗ್ಬಿಡ್ತಾವ್ರಿ. ಮಧ್ಯಾಹ್ನ ಮಾಡಿದ್ನಂದ್ರೆ ಮಧ್ಯಾಹ್ನ ಒಂದು ಊಟಕ್ಕೆ ರಾತ್ರಿ ಒಂದು ಊಟಕ್ಕೆ ಆಗ್ಬಿಡ್ತಾವ್ರಿ. ಅಷ್ಟು ಮಾಡಿ ಹಿಂಗೆ ಅರಿವಿ ಮುಚ್ಚಿ ಇಟ್ಬಿಟ್ಟಿಪ್ಪ ಅಂದ್ರೆ ಮೆತ್ತಗಿರ್ತಾವ್ರಿ. ಎಟ್ಟಿನಾಗ ಬಿರುಸಾಗೋದಿಲ್ರಿ, ಚಲೋ ಇರ್ತಾವ್ರಿ. ಬಿಸಿ ಹಂಗೆ ಇರ್ತಾವ. ಇದನ್ನ ಇಟ್ಟರೆ ಆಮೇಲೆ ಮೆಂತೆ ಪಲ್ಯ ಇದೆ, ತೊಗರಿಬೇಳೆ ಹಾಕಿ ಮಾಡಿದ್ದನ್ನ ರೊಟ್ಟಿ ಮಾಡಿದ ತವಿ ಮೇಲೆನ ಈಗ ನಾನು ಬೆಂಡೆಕಾಯಿನ ಎಣ್ಣೆ ಹಾಕ್ಕೊಂಡು ಚಲೋ ಹೊತ್ನಾಗ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ. ಇವು ಚಲೋ ಹೊತ್ನಾಗನ ಆಗ್ಬೇಕ್ರಿ. ಹಸ್ಕ ಆತಂದ್ರೆ ಲೊಳೆ ಆಗ್ಬಿಡ್ತಾವ್ರಿ. ಹೆಲೋ ಶಿಮ್ಮು. ಹೆಲೋ ಅಲಿಶಾನ್. ಏನ್ ಮಾಡಾತಿ ಈಗ? ಇವತ್ತು ಸಂಡೇ ಅಲ್ಲ. ಲೂಡೋ ಆಡತ್ತೀರಿ? ಎಲ್ಲ ರೆಡಿ ಮಾಡ್ಕೊಂಡಿರಿ? ಹೌದಾ? ಈಗ ಅದು ಆಗೈತೇನ? ನೋಡು. ಹೌದು ನೋಡಲ್ಲ, ಅದು ಆಗೈತಿ ಈಗ. ಡೈಸ್ ಒಗಿಯೋದ. ಹೋಮ್ ಮೇಡ್ ಲೂಡೋ ಇದು. ಹೌದಾ? ಶಿಮ್ಮ ರೆಡಿ ಆತ ಲೂಡೋ? ಅದೇನ ನೀವು ಮಾಡ್ಕೊಂಡಿದ್ದ? ಮಸ್ತ್ ಆಗೈತ್ ಬಿಡ. ಆಡ 4 1 2 3 4. ಸನಿಯಾ, ನಾಳೆ ಬೆಳಗ್ಗೆ ಸ್ಕೂಲ್ಗೆ ಹೋಗಕ್ಕೆ ಮತ್ತೆ ನಿನ್ಗೆ 2 ಜಡೆ ಹಾಕಬೇಕ ನಾನು. ಅದನ್ನ ಯಾಕೆ ಅಷ್ಟು ತ್ರಾಸ ತಗೊಂಡು ಡಿಸೈನ್ ಜಡೆ ಹಾಕೊಳಕತ್ತಿ? ಇನ್ನು ನೀನು ಸಂಜೆ ಮುಂದಾರ ಹಾಕೊಂಡಿದ್ನಂದ್ರೆ ಇವತ್ತೊಂದಿನ ಪೂರ ಹಗಲೆಲ್ಲ ಇರ್ತಿತ್ತು. ಮತ್ತು ನಾಳೆ ಬಿಚ್ಚಿ 2 ಜಡೆ ಹಾಕ್ತಿದ್ ನಾನು. ಎಲ್ಲಿ ತಿರುಗಿ ನೋಡೋಣ. ಇವೇನಿಲ್ಲ ತಳಗ. ಇವನೇ ಗಂಟು ಹಾಕೊಂಡಿ ಕರ್ಲಿ ಹಾಕಾವು. ಕರ್ಲಿ ಅಂದ್ರ ರಿಂಗ್ ಹಾಕಾವು. ರಿಂಗ್ ಹಾಕೊಂಡೆ. ನೀ ಕರ್ಲಿ ಏನಾದ್ರ ನಾ ಇಲ್ಲಿ ಹಗಲ್ಕಾಯಿ ಹಾಕವನಂತ ಮಾಡಿದ್ನು. ಕರೆಯಲಿ ಅಂದಂಗ ಆತ್ ನನಗ. ಇದಕ್ಕೆ ನೀ ಎಲ್ಲಿ ಕೆಳಗಿಂತ ಕರೆಯಲಿ ಅಂತ ತಿಳ್ಕೊಂಡಿರ್ತದೆ. ಪಟ ಬಾ ಇದು ಮಾಡೋಣಂತ. ಐಸ್ ಕ್ರೀಮ್ ಲಘು ಬಾ. ಸಮಾಧಾನ ಆತ ನಿನಗ? ಅದನ್ನ ಹಗ್ಲಲ್ಲಿ ಮುಟ್ಕೊಬಂಡು ನೋವಾಕತ್ತದ ನೋಡ್ರಿ. ನಾನು ಐಸ್ ಕ್ರೀಮ್ ಟ್ರೈ ಮಾಡಾಕತ್ತೀನಿ ರೀ. ನೋಡೋಣ್ರಿ ನಮ್ಮ ಐಸ್ ಕ್ರೀಮ್ ಹೆಂಗೆ ಬರ್ತೈತೆ ಅಂತೇಳಿ ಫಸ್ಟ್ ಟೈಮ್ ಮಾಡಾಕತ್ತೀನಿ ರೀ ನಾನು.
ಅದೇನಾದ್ರೂ ಕರೆಕ್ಟ್ ಪರ್ಫೆಕ್ಟಾಗಿ ಬಂತಪ್ಪ ಅಂತಂದು ಹೇಳಿದ್ರೆ ನೀವು ಇದನ್ನು ರೆಸಿಪಿ ಸಮೇತ ತೋರಿಸ್ತೇನೆ ರೀ ನಾನು. ಅದು ಪರ್ಫೆಕ್ಟಾಗಿ ಬಂತಪ್ಪ ಅಂತ ಹೇಳಿದ್ರೆ ನಾನು ಹೆಂಗೆ ಮಾಡಿರ್ತೇನೆ ನೋಡಿರಿ, ಹಂಗೆ ನೀವು ಮನೆಯೊಳಗೆ ಮಾಡಬಹುದು ರೀ. ಐಸ್ ಕ್ರೀಮ್ ಮಾಡಬೇಕಾ ಅನ್ನೋರು. ಈಗ ನೋಡಿರಿ ನಾನು ಐಸ್ ಕ್ರೀಮ್ ಮಾಡೋಕೆ ಏನು ತೊಗೊಂಡೇನಪ್ಪ ಅಂತ ಹೇಳಿದ್ರೆ ಅಮೂಲ್ ಮಿಲ್ಕ್ ಅಲ್ಲ ಸನೇ ಇದೆ, ಅಮೂಲ್ ಕ್ರೀಮ್, ಅಮೂಲ್ ಫ್ರೆಶ್ ಕ್ರೀಮ್, ಆಮೇಲೆ ಒಂದು ಪ್ಯಾಕೆಟ್ ಹಾಲು ಅರ್ಧ ಲೀಟ್ರಿಂದ, ಆಮೇಲೆ ಕಸ್ಟರ್ಡು ಪೌಡರ್ ರೀ. ಈಗ ಏನು ಮಾಡ್ತೀನಪ್ಪ ಅಂದ್ರೆ ಇದ್ರೊಳಗೆ ಅವ್ನ ಹಾಲು ಬಿಸಿ ಮಾಡ್ತೀನಿ ರೀ. ಈಗ ಬಾಳ್ಗೆ ಒಳಗೆ ಹಾಲು ಬಿಸಿ ಮಾಡ್ಬೇಕಂತೇಳಿ ಫಸ್ಟ್ ಇಲ್ಲಿ ಆ ಬಾಳ್ಗೆ ಒಳಗೆ ನೀರು ಹಾಕಿ ಕುದಿಯಕ್ಕೆ ಇಟ್ಟೀನಿ ರೀ. ಯಾಕಂದ್ರೆ ಈ ಬಾಳ್ಗೆ ಒಳಗೆ ಏನಾದರೂ ಪಲ್ಯ ಅದನ್ನು ಮಾಡಿರ್ತೀವಲ್ಲ ರೀ, ಖಾರ ಖಾರ ಇರ್ತೈತೆ ರೀ. ಹಾಲು ಸಡನ್ನಾಗಿ ಹಾಕಿ ಅದ್ರೊಳಗೆ ಬಿಸಿ ಮಾಡಕತ್ತಿದ್ವಂದ್ರೆ ಒಡೆಯೋ ಚಾನ್ಸಸ್ ಇರ್ತೈತಿ. ಸೊ ಹಂಗಾಗಿ ಫಸ್ಟ್ ನೀರನ್ನು ಬಿಸಿ ಮಾಡ್ಕೊಂಡು ಅದನ್ನೆಲ್ಲ ನೀರು ಚೆಲ್ಲಿ ಆಮೇಲೆ ಹಾಲು ಹಾಕಿ ಬಿಸಿ ಮಾಡೋಣ ರೀ. ನೀರು ಚೆನ್ನಾಗಿ ಬಿಸಿಯಾಗಿದ್ವು, ಅವು ನೀರೆಲ್ಲ ಚೆಲ್ಲಿ ಈಗ ಹಾಲು ಬಿಸಿ ಮಾಡಕ್ಕೆ ಇಟ್ಟೀನಿ ನೋಡಿರಿ. ಒಂದು ಪ್ಯಾಕೆಟ್ ಒಳಗೆ ಇಷ್ಟು ಹಾಕೀನಿ ರೀ. ಆಮೇಲೆ ಇಲ್ಲಿ ಒಂದು ಅರ್ಧ ಗ್ಲಾಸ್ ಅನ್ನೋಷ್ಟು ಹಸಿ ಹಾಲನ್ನು ತೊಗೊಂಡಿನಿ ರೀ ನಾನು. ಯಾಕಂತ ಹೇಳಿದ್ರೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ರೀ ಫಸ್ಟ್. ಇದು ಕಸ್ಟರ್ಡ್ ಪೌಡರ್ ಐತಲ್ರಿ, ಈ ಹಾಲು ಹಾಕಿ ತಣ್ಣನ ಹಾಲು ಹಾಕಿ ಮಾಡ್ಕೋಬೇಕು ರೀ. ಅವು ಬಿಸಿ ಹಾಲು ಆತಂದ್ರೆ ಇದು ಗಂಟೆ ಆಗ್ಬಿಡ್ತೈತೆ ರೀ. ಅದಕ್ಕೆ ತಣ್ಣನ ಹಾಲು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ರೀ ಚಲೋ ಹೊತ್ನಾಗ. ಮಮ್ಮಿ ಹಾಲು ಉಕ್ಕಿದ್ವ? ಹಾಲು ಕುದ್ದು ಮತ್ತು ಉಕ್ಕಿಲ್ಲ, ಉಕ್ಕಕ್ಕೂ ಬಿಡಬಾರ್ದು. ಹಿಂಗೆ ಕೈಯಾಡ್ಕೊಂತ ಒಂದು 5 ನಿಮಿಷ ಅವನ್ನ ಕುದಿಸ್ಕೋಬೇಕು ನೋಡಿ. ಕುದ್ದು ಈ ಥರ ಗಟ್ಟಿ ಹಾಕವು ಹಾಲು. ಮತ್ತೆ ಈಗ ನೋಡ್ರಿ ಕಸ್ಟರ್ಡ್ ಪೌಡರ್ ಇದನ್ನೇನು ಕ್ರೀಮ್ ಮಾಡಿಟ್ಟಿದ್ನಲ್ಲ ಈ ಥರ, ಇದನ್ನ ಈಗ ಇದ್ರೊಳಗೆ ಮಿಕ್ಸ್ ಮಾಡೋಣ. ಕೈಯಾಡ್ಕೊಂತ ಲೈಟ್ ಕಲರ್ ಹಾಕೈತಿ. ಇದೇ ಕಲರ್ ಏನು ಮಮ್ಮಿ ಐಸ್ ಕ್ರೀಮ್ ಆಗೋದು? ನಾವು ಬೇಕಂದ್ರೆ ಮತ್ತೆ ನಮಗೆ ಯಾವ ಕಲರ್ ಬೇಕಲ್ಲ ಅದನ್ನು ಹಾಕೋಬೋದು ನೋಡಿ. ಈ ಥರ ಗಟ್ಟಿ ಆಕತಿ. ಆಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋಣ. ಸಿಕ್ಕಿ ಆಯ್ತು. ಇಷ್ಟು ಸಕ್ಕರೆ ಹಾಕೋಣ. ಇದನ್ನ ಈ ಥರ ಕೈಯಾಡೋಣ. ಯಾಕಂದ್ರೆ ಗಂಟೆ ಆಗ್ಬಿಡ್ತದೆ ಅದು. ಕೈಯಾಡಲಿಲ್ಲ ಅಂದ್ರೆ ನೋಡ ಕಸ್ಟರ್ಡ್ ಪೌಡರ್ ಹಾಕೋದ್ರೊಳಗನ ಗಟ್ಟಿ ಆಗ್ಬಿಡ್ತದೆ ಅದು. ಹೌದು. ಈ ಥರ ಎಲ್ಲ ಹಂಗೆ ಹಾಲಿಗೆ ನಾನು ಇದನ್ನ ಏನು ನೀರು ಮಿಕ್ಸ್ ಮಾಡಿಲ್ಲ, ನಾನು ಪೂರ ಪ್ಯಾಕೆಟ್ನ ಹರಿದು ಇದ್ರೊಳಗೆ ಹಾಕಿದ್ದೆ ನಾನು. ಅದು ಹಾಕಿದ್ದೇನು ಅಮೂಲ್ ಫ್ರೆಶ್ ಕ್ರೀಮ್? ಅದಿನ್ನು ಈಗ ಇಲ್ಲ, ಆಮೇಲೆ ಹಾಕ್ಬೇಕು. ಇದನ್ನು ತಣ್ಣಗೆ ಹಾಕ್ಬಿಟ್ಟೆ. ಇದೇನು ಫುಲ್ ಕ್ರೀಮ್ ಗತೆ ಆತಲ್ಲ? ಕ್ರೀಮ್ ಗತೆ ಆತಿಲ್ಲ ಈಗ ಇದು ನೋಡಿ. ಈಗ ಈ ಥರ ಕುದಿಯಾಗತ್ತಲ್ಲ, ಈಗ ಗ್ಯಾಸ್ ಬಂದ್ ಮಾಡ್ಬಿಡ್ಕೊಂಬಿಡೋಣ. ಗ್ಯಾಸ್ ಜೋರ್ ಇಟ್ಟ ಮಾಡ್ಕೋಬೇಕಲ್ಲ ಇದನ್ನೆಲ್ಲ? ಇಲ್ಲ, ಸಣ್ಣ ಇಡ್ಬೇಕು. ಇದನ್ನ ಸಣ್ಣ ಇಟ್ಟ ಮಾಡ್ಕೋಬೇಕು. ಯಾಕಂದ್ರೆ ಗ್ಯಾಸ್ ಜೋರ್ ಇಟ್ಕೊಂಡ್ರೆ ಇದು ಗಂಟೆ ಆಗ್ಬಿಡ್ತೈತಿ ಇದು. ಅದಕ್ಕೆ ಗ್ಯಾಸ್ ಸಣ್ಣ ಇಟ್ಕೊಂಡ್ರೆ ಈ ಥರ ಕೈಯಾಡ್ಕೊಂತ ಅದನ್ನ ಕ್ರೀಮ್ ಗತೆ ಆಗೋವರ್ಗು ಬಿಡ್ಬೇಕು. ಮತ್ತೆ ಹಾಕಿದ ತಕ್ಷಣ ಇದು ಆಗಬಾರ್ದು. ಈ ಥರ ನೋಡಿ, ಈ ಥರ ಕುದಿಬೇಕು ಅದಂಗೆ ನೋಡಿ. ಇಲ್ಲೆಲ್ಲ ಕುದಿಯಾಕತ್ತಿಲ್ಲ. ಈಗ ಗ್ಯಾಸ್ ಬಂದ್ ಮಾಡ್ಕೊಂಬಿಡೋಣ. ಇದು ಸ್ವಲ್ಪ ತಣ್ಣಗಾಗ್ಲಿ. ಈಗ ನೋಡ್ರಿ ಐಸ್ ಕ್ಯೂಬ್ ತೊಗೊಂಡಿವ್ರಿ. ಇದು ಯಾಕೆ ಅಂತಂದು ಹೇಳಿದ್ರೆ ಹೇಳ್ತೇನೆ ರೀ ನಾನು. ಇದು ಐಸ್ ಕ್ಯೂಬ್ ಐತಲ್ಲ, ಅದ್ರ ಮೇಲೆ ಇದನ್ನೊಂದು ಇದನ್ನ ಇಟ್ಟೇನೆ ಡಬ್ರಿ. ಇದನ್ನೈತಲ್ಲ ಫ್ರೆಶ್ ಕ್ರೀಮ್ ಅಮೂಲ್. ಅದ್ರೊಳಗೆ ಡೈರೆಕ್ಟ್ ಹಾಕ್ಬಿಡು ಮಮ್ಮಿ. ಡೈರೆಕ್ಟ್ ಹಾಕ್ಬಿಡು. ಮತ್ತೆ ಅದಕ್ಕೆ ಸ್ಪೂನ್ ಒಳಗೆ ತೊಗೊಂಡು ಅದ್ರಾಗ ಹಾಕಿ. ಇದ್ರಾಗ ಎಷ್ಟೊಂದು ಹಿಡ್ಕೊಂಡಿರ್ತೈತೆ ಅದು. ಸೇಮ್ ಮೊಸರು ಇದ್ದಂಗೆ ಐತದ. ಹೌದು, ಟೇಸ್ಟಿಲೆಸ್. ಇದನ್ನ ನಾವು ಮಿಕ್ಸಿ ಹಾಕೋಬೋದು. ಈಗ ಇದನ್ನ ತೊಗೊಂಡು ಕಟ್ಟದ್ಬಿಡ್ಲ ನನಗೆ. ಕಟ್ಟದ್ಬಿಡು. ಹೌದಿಲ್ಲ? ಹಾಂ, ಮಿಕ್ಸಿ ತೊಗೊಂಡು ಮಾಡಿ ಮಮ್ಮಿ. ಮಿಕ್ಸಿ ತೊಗೊಂಡು ಮಾಡಿ ಅಂದ್ರೆ ಸ್ವಲ್ಪ ಬ್ರೂಕ್ ಟೈಪ್ ಬರ್ತೈತೆ ಅದ. ಹೌದನ್ನ? ಅನ್ಕೊಂಡು ಜಾರ್ ಒಳಗೆ ತಂದಿಲ್ಲ. ಡಬ್ರಾಗಿಂದು ಅಷ್ಟು ತಕೊಂಡು ಈಗ ಮಿಕ್ಸಿ ಜಾರ್ ಒಳಗೆ ಹಾಕೊಂಡಿರಿ. ಯಾಕಂದ್ರೆ ಸಾನಿಯ ಮಿಕ್ಸಿ ಜಾರ್ ಒಳಗೆ ಹಾಕೊಂಬಿಡು ಮಮ್ಮಿ, ಅದು ಬುರ್ಗ್ ಚಲೋ ಬರ್ತೈತಿ. ಒಂದು ಸುತ್ತ ತಿರುಗಿಸಿದ್ವಿ ಅಂದ್ರೆ ಅಂತ ಹೇಳಿದ್ರೆ ಅದು ತಗೋ ಅಂತಂದು ಹೇಳಿ ಈಗ ನಾನು ಮಿಕ್ಸಿ ಜಾರ್ ಒಳಗೆ ಹಾಕ್ಬೇಕತ್ತೀನಿ ರೀ. ಅದು ಮೆಷಿನ್ ಸಿಗ್ತೈತೆ ರೀ, ಅದೆಲ್ಲ ಪೇಸ್ಟ್ ಮಾಡೋ ಅಂಥದ್ದು. ಅದನ್ನ ತರಿಸ್ಬೇಕು ಸಾನಿಯ ಒಂದು. ಈಗ ಅದ ಮಿಷನ್ ಇಲ್ದವ್ರು ಹಿಂಗೆ ಜಾರ್ ಒಳಗೆ ಹಾಕೊಂಡ್ರೆ ನಡಿತೈತ್ರಿ. ಈಗ ಸ್ಟಾರ್ಟ್ ಮಾಡೋದು ಮಿಕ್ಸಿ ಮಾಡೋಕೆ. ಹಿಂಗೆ ಕತ್ತನ್ ಮಾಡು ನೋಡೋದು ತಗೋ. ಫಸ್ಟ್ ಟೈಮ್ ಟ್ರೈ ಮಾಡತ್ತೀವಿ ನಾವು. ಈಗ ನೋಡ್ರಿ ಮಿಕ್ಸಿ ಜಾರ್ ಒಳಗೆ ಹಾಕೊಂಡು ಈಗ ತೊಗೊಂಡಿರಿ ನಾನು. ಈಗ ಇದ್ರೊಳಗೆ ಸ್ವಲ್ಪ ವೆನಿಲಾ ಫ್ಲೇವರ್ ಬರಲಿ ಅಂತೇಳಿ ವೆನಿಲಾ ಎಸೆನ್ಸ್ ಹಾಕೊಳಕತ್ತೀನಿ ನೋಡ್ರಿ. ಒಂದು 2-3 ಹನಿ. ಮತ್ತು ಈಗ ಅದನ್ನ ಇದ್ರೊಳಗೆ ಹಾಕ್ಬಿಡ. ಅದೇನು ಮಾಡ್ಕೊಂಡಿದ್ದಲ್ಲ ಈಗ ಕಸ್ಟರ್ಡ್ ಪೌಡರ್ ಇದು ಚೆನ್ನಾಗೈತಿಲ್ಲ ಅದು. ಇಷ್ಟು ಗಟ್ಟಿಗೈತೆ ನೋಡೋದು. ಚಮಚ ತುಂಬಿಲ್ಲ, ಅದನ್ನ ತುಂಬಿಲ್ಲ. ಇದ್ರೊಳಗೆ ಹಾಕ್ಬಿಡೋಣ ಅಷ್ಟು. ಇದ್ರೊಳಗೆ ಹಾಕಿ ಮತ್ತು ನಾವು ಇದು ಅದ್ರ ಜೊತೆ ಪೇಸ್ಟ್ ಆಗ್ಬೇಕಲ್ಲ, ಅದಕ್ಕೆ ಅದ್ರೊಳಗನ ಮಸ್ತ್ ಆಗ್ತದಿಲ್ಲ ಸರ್. ಈಗ ಇದನ್ನ ಒಂದು ಡಬ್ಬಿ ತಗೋಬೇಕು. ಈಗ ಇದಕ್ಕೆ ಸೆಟ್ ಮಾಡೋಕೆ ಫ್ರಿಜ್ಜರ್ ಒಳಗೆ ನಮ್ದು ಐತಲ್ಲ ಅದು ಒಂದೊಂದು ತರ್ಸಲ್ಲ, ಅದ್ರೊಳಗೆ ಮಾಡ್ಬಿಡೋಣ. ಅದ್ರೊಳಗೆ ಹಾಕ್ಬಿಡಿ. ಇದ್ರೊಳಗೆ ಸೆಟ್ ಆಗಿದೆ.
ಮಮ್ಮಿ ಇದು ಹಂಗ ಒಂದ್ ಸ್ವಲ್ಪ ನಾ ಟೇಸ್ಟ್ ನೋಡಿದ್ಯಾ ಎಷ್ಟು ಮಸ್ತ್ ಆಗೈತೆ ಟೇಸ್ಟ್. ಸೇಮ್ ಐಸ್ ಕ್ರೀಮ್ ಇದು ಬಂದ ವೆನಿಲಾ ಎಸೆನ್ಸ್ ಏನ್ ಹಾಕ್ಯವಲ್ಲ ಸೇಮ್ ಐಸ್ ಕ್ರೀಮ್ ಟೇಸ್ಟ್ ಕೊಡತೈತೆ ಅದು. ಮಮ್ಮಿ ಫೈನಲಿ ಈಗ ಇದು ರೆಡಿ ಆತ. ರೆಡಿ ಆಯ್ತು ನೋಡಿ. ಡಬ್ಬಿ ಮುಚ್ಬಿಡ ಮಮ್ಮಿ. ಇಡುವ ಜಲ್ದಿ ಸೆಟ್ ಆಗ್ಬೇಕಂತ ಹೇಳಿದ್ರೆ ಫ್ರಿಜ್ಜರ್ ಒಳಗೆ ಇಟ್ಬಿಡಂಗ. ಅಯ್ಯೋ ಇಲ್ಲೇನು ಹಾಕಿಟ್ಟಿದ್ದೀನಿ ನೀನು? ಇಷ್ಟೆಲ್ಲ ಇದನ್ನು ಗಾಡಿಗೆ ಐಸ್ ಕ್ಯೂಬಿಂದ ಏನು ಇಡೋದು ಸನೆ ಅದನ್ನೇನ ನಾವು ಇಟ್ಟಿವಿ. ಈಗ ನೋಡೋಣ ಅದು ಈಗ ಆತಂದ್ರೆ ಚಲೋ. ಈಗ ಆಗೋದಿಲ್ಲ ಅದು ನಾಳೆ ಬೆಳಗ್ಗೆ ಯಾಕಂದ್ರೆ ಜೋರು ಫ್ರಿಜ್ ಇಟ್ಟಿವಪ್ಪ ಅಂದ್ರೆ ಅದ್ರೊಳಗೆ ಫ್ರಿಜ್ ಒಳಗೆ ನಾವೆಲ್ಲ ತರಕಾರಿ ಇಟ್ಟಿವಿ ಮತ್ತು ಆ ತರಕಾರಿ ಎಲ್ಲ ಹಾಳಾಗ್ಬಿಡ್ತೈತಿ. ಈಗ ಅದು ಎಷ್ಟೈತಿ ಅಷ್ಟೇ ಇರ್ಲದ ಟೆಂಪ್ರೇಚರ್ ಏನ ಅಂತಾರಲ್ಲ ಫ್ರಿಜ್ಜಿಂದ ಅಷ್ಟೇ ಇರ್ಲದ. ನಾಳೆ ಬೆಳಗಿನ ಮಟ್ಟ ಬಿಟ್ಟು ಅಂದ್ರೆ ಇನ್ನೂ ಮಸ್ತಾಗಿರ್ತೈತೆ ಅದು. ಈಗ ಅದಕ್ಕೆಲ್ಲ ಹಾಕಕ್ಕೆ ಡ್ರೈ ಫ್ರೂಟ್ಸ್ ಬೇಕಲ್ಲ ಬಾದಾಮ್ ಅದನ್ನ ಇಲ್ಲ. ಈಗ ಹೋಗಿ ತೊಗೊಂಬಂದು ಇಟ್ಕೊಳ್ಳೋಣ ಬಾ. ಹಾಂ ಚಿಂಟು ಪಾಯ್ ಹೇಳಿ. ನಾವು ಅಂಗಡಿಗೆ ಬಂದಿವಿ. ಎಲ್ಲಿಪ್ಪ ಅಂತ ಹೇಳಿದ್ರೆ ಇಲ್ಲಿ ಮಾರ್ಕೆಟ್ ಹಾಕತ್ತಲ್ರಿ ತತ್ತಿ ಅಂಗಡಿ ರೀ. ಅಲ್ಲಿ ಬಂದಿರಿ. ಅಲ್ಲೇ ರೀಪ ನಾವೆಲ್ಲ ತೊಗೊಳೋದು. ಯಾಕಂದ್ರೆ ಅಲ್ಲೇ ಎಲ್ಲ ಚಲೋ ಕ್ವಾಲಿಟಿನ ಸಿಗ್ತಾವ್ರಿ. ಆಮೇಲೆ ನಮಗೆ ಜಲ್ದಿನೇ ಸಿಗ್ತಾವೆ. ಇಲ್ಲ ಅಂದ್ರೆ ತರಿಸಿನೂ ಕೊಡ್ತಾರೆ. ಪಾಪ ಅಷ್ಟು ಚಲೋ ಅದಾರೆ ಅವ್ರ ಅಣ್ಣ. ಈಗ ತೊಗೊಂಡಿರಿ. ಈಗ ನೋಡ್ರಿ ನಾವು 100 ರೂಪಾಯಿ ಕಡಿಮೆ ತಂದಿದ್ದೀರಿ. ಯಾಕ್ರಿಪ್ಪ ಇಲ್ಲೇ ಬಂದು ತೊಗೊಂಡು ಹೋಗ್ತೀರಿ, ತೊಗೊಂಡು ಹೋಗ್ರಿ ಮತ್ತು ಕೊಡುವಂತ್ರಿ, ಹಂಗ್ಯಾಕೆ ಮಾಡ್ತೀರಿ ನೀವು ಅಂತಂದು ಹೇಳಿ ಪಾಪ ನಾವು ಬ್ಯಾಡ ಅಂದಂಗೆಲ್ಲ ನಾವು ಕೊಟ್ರಿ. ಯಾಕಂದ್ರೆ 100 ರೂಪಾಯಿ 500 ರೂಪಾಯಿ ಅಷ್ಟು ತೊಗೋದಲ್ಲ ಸರ್ ನಾವು. 100 ರೂಪಾಯಿ ನಾವು ಫೋನ್ಪೇ ಇತ್ತಂದ್ರೆ ಫೋನ್ಪೇದೊಳಗೆ ಇಲ್ಲರಿ ಕಡಿಮೆ ಐತದ. ಹಾಗಾಗಿ ನಾಳೆ ಬೆಳಗ್ಗೆ ತೊಗೊಂಡು ಕೊಡ್ತೀವಿ ತಗೋರಿ ಅಂದ್ವಿ. ತೋರ್ ತೊಗೊಂಡು ಹೋಗ್ರಿ ಅಂತಂದು ಹೇಳಿ ಕೊಟ್ಟು ಕಳಿಸಿದ್ರಿ. ಈಗ ತೊಗೊಂಡು ಹೊಂಟೀವಿ ನೋಡ್ರಿ ನಾವು. ಭಾಳ ಚಲೋ ಅದಾರ. ಈಗ ಅದಕ್ಕೆ ಡ್ರೈ ಫ್ರೂಟ್ಸ್ ಬೇಕವ ಅದಕ್ಕೆ. ಇಲ್ಲಾಂದ್ರೆ ಚಲೋ ಆಗಂಗಿಲ್ಲ ಅದು ಐಸ್ ಕ್ರೀಮ್. ಅದ್ರ ಸಂಬಂಧ ನಾವು ಬಂದಿದ್ದೆ. ಟೈಮ್ ನೋಡ್ರಿ 9:30 ಆತ್ರಿ. ನಮ್ಮ ತಮ್ಮನ ಎಲ್ಲಿ ಹಾಸಿಗೆ ಹಾಸಾಗತ್ತಾಳ್ರಿ ಆಗ್ಲೇ. ತಮ್ಮನ ಊಟ ಮಾಡಿದೆ? ಹಾಂ ಏನು ತಿಂದೆ? ಹ್ಞೂ ಮತ್ತೆ ಹ್ಞೂ ಅಂತೀಯಲ್ಲ. ಮತ್ತೆ ಮ್ಯಾಗ ಬಂದು ನಾ ಕೊಟ್ಟಿದ್ದೀನಿ ತಿನ್ನತಿ. ಹೌದು ಮತ್ತೆ ತಿಂದಿದ್ದು ಮರ್ದ ಬಿಡ್ತೇನ? ಹೌದನ? ಈಗ ನಿದ್ಗಣಗದೇನ? ಅಲ್ಲ ನೆಗಡಿ ಗುಳಿಗೆ ತಗೊಂತೀಯನ? ಹಾಂ ಗುಳಿಗೆ ತಗೊಂಡ್ ಮಕ್ಕೊಂಬಿಡ. ಬೆಳಗ್ಗೆ ತಗೊಂತೇನೆ. ಈಗ ತಗೊಂಡ್ ಮಕ್ಕೋಬೇಕ. ಸಾನಿಯಾ ಅದೇನು ನೋಡ್ದೇನ ಫ್ರಿಜರ್ ತೆಗೆದು ಹಾಕತ್ತಂದೆ. ಈಗ ಸಾರು ಬಿಸಿ ಇಟ್ಟೆ. ಇದೇನು ಪುಪ್ಪರ್ ಕೊಟ್ಟು ಕಳಿಸಿದ್ರೆ ಚಿಕನ್ ಸಾರ ಅಲ್ಲಿ ಮೇಲೆ ಅಂತ ತಳಗಿಂತ ತೊಗೊಂಬಂದು ಬಿದ್ದತೇನೆ ಇದ್ರಾಗ. ಇರ್ಲಿತ ಅದ್ರಾಗ ಊಟ ಮಾಡ್ಕೊಂಡು ಹಾಯ್ ಹಾಯ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡ್ರಿ ಇವಾಗ ನಮ್ಮ ಬೆಕ್ಕು ಬೆಳಿಗ್ಗೆ ಎದ್ದು ಬಂದತ್ರಿ. ಈಗ ಅದಕ್ಕೆ ಹಾಲು ಅನ್ನ ಹಾಕಿಟ್ಟೇನ್ರಿ. ನೋಡ್ರಿ ಪಾಪ ಭಾಳ ಹೊಟ್ಟೆ ಹಸು ಆಗಿಬಿಟ್ಟತ್ರಿ ಅದಕ್ಕೆ. ಟೈಮ್ ನೋಡ್ರಿ ಬೆಳಿಗ್ಗೆ ಇವಾಗ 9:10 ಆತ್ರಿ. ಇವಾಗ ಇಲ್ಲಿ ಹಾಲು ಬಿಸಿ ಇಟ್ಟೇನ್ರಿ ನಾನು. ಮತ್ತು ಇಲ್ಲಿ ಅನ್ನ ಮಾಡಿದೆ ರೀ ತಮ್ಮನ ಕಟ್ಕೊಂಡು ಹೋಗಕ್ಕೆ. ಅದ್ರಾಕಿ ನೀ ಅನ್ನವಲ್ಲ ಏನು ತಮ್ಮನ ಕಟ್ಕೊಂಡು ಹೋಗಕ್ಕೆ? ಹಾಂ ಮತ್ತೆ ಮ್ಯಾಗಿ ಕಟ್ಬೇಕಾ? ಇಲ್ಲಿ ನಿಂತ ಹತ್ರ ಹೋಗಿ ಮ್ಯಾಗಿ ತೊಗೊಂಡ್ವಲ್ರಿ. ಸಾನೇ ಒಂದು ಮಾಡ್ಕೊಂಡು ತಿಂದಿಗಳ್ರಿ. ಇದು ಈಗ ಆಕಿ ಪಾಲ ಐತ್ರಿ ತಮ್ಮನಂತ. ಈಗ ಆಕಿಗೆ ಮ್ಯಾಗಿ ಮಾಡಿ ಕಟ್ಬೇಕಂತ. ಇದು ಸ್ವಲ್ಪ ಹಂಗಿಲ್ಲ ಮ್ಯಾಗಿ ನಿನಗೆ ಹಿಡ್ತೈತೆ? ಮಾಡಕ್ಕೆ ಇಟ್ಟಿನ ಬಾ. ಅದು ಕುದಿತೈತಿ. ಅದು ಕುದಿಯೋರು ನೀನು ತಲೆ ಬಾಸ್ತೀನಿ ನಾನು. ಹಾಂ ಹಾಂ ಐಸ್ ಕ್ರೀಮ್ ಅದು ನೋಡಿದೆ ಬೆಳಿಗ್ಗೆ. ಅದು ದೀದಿ ಶಾಲೆಗೆ ಹೋಗ್ಬಂದು ನೋಡಿದ್ಲ ಗಟ್ಟಾಗೈತೆ. ನಾನು ತಿಂದು ಹಾಕೇನ ಅಂತೇಳಿ ನೋಡುವ ಅಂದೆ. ಅದು ಪೂರ ತಳಗೆಲ್ಲ ಸ್ವಲ್ಪ ಗಟ್ಟಿ ಆಗೈತಿ. ಮ್ಯಾಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಿಲ್ಲ. ಅದು ಯಾಕಂದ್ರೆ ರಾತ್ರಿ ಏನಾರು ಕರೆಂಟ್ ಹೋಗಿತ್ತೇನ, ಹಂಗಾಗಿ ಅದು ಗಟ್ಟಿನೇ ಆಗಿಲ್ಲ ತಮ್ಮನ. ನೀ ಶಾಲಿಂತ್ರ ಬಾ ಹೋಗಿ ಅಲ್ಲಿ ಮಠ ಗಟ್ಟಿ ಆಗಿರ್ತೈತೆ ಅದು. ಅವಾಗ ಇದು ಮಾಡೋಣಂತ. ಹಾಂ ಅಲ್ಲಿವರೆಗೂ ದೀದಿನೂ ಬರ್ತಾಳ. ಅದಕ್ಕೆಲ್ಲ ಇನ್ನೂ ಡೆಕೋರೇಟ್ ಮಾಡ್ಬೇಕು ನಾನು. ಅದು ಗಟ್ಟಿ ಆದ್ಮೇಲೆ ಮಾಡ್ಕೊಂಡು ನಮ್ಮ ಫ್ರೆಂಡ್ಸಿಗೆ ನಮ್ದು ಐಸ್ ಕ್ರೀಮ್ ಹೆಂಗೆ ಬಂದೈತಿ ಅಂಥೇಳಿ ತೋರಿಸಿ ಏನಂತ.
ರೆಡಿ ಅದೇ ಹೋಗಿ ಹಿಂಗಾಸು ಹೋಗ್ಬಿಡ. ಈಗೇನು ಮಳೆ ಬಂದಿಲ್ಲ, ಅಲ್ಲೇನು ರಜ್ಜು ಇರಂಗಿಲ್ಲ, ನೆಲ ಎಲ್ಲ ಒಣಗಿರ್ತೈತೆ. ಮತ್ತು ಹಿಂಗಾಸಿ ಸುತ್ತಾಕತ್ತೆ. ಮಳೆ ಬಂದಾಗ ಅಷ್ಟೇ ಈ ಕಡೆ ಹೋಗಂತ ರೋಡ್ ಹಿಡ್ದ ಬ್ಯಾಗ್ ತಗೊಂಡು ಬೂಟ್ ಇವನು ಹಾಕೊಂಡೆ. ಮೇಡಮ್ ಬೈದ್ರ ಹಿಂಗೆ ಹೇಳ್ತೀನಿ, ಮೇಡಮ್ ರೀ ನನ್ನ ಬೂಟ ಹರ್ದವ್ರಿ ಅದಕ್ಕೆ ನಾ ಚಪ್ಪಲ್ ಹಾಕೊಂಡು ಬಂದೆ ಹಿಂಗೆ ಹೇಳ್ಬಾರ್ದು. ಇಲ್ರಿ ಮೇಡಮ್ ಇವತ್ತೊಂದಿನ ಹಾಕೊಂಬಂದಿನಿ ತಗೋರಿ, ನಾಳೆ ಅವ್ನು ಹಾಕೊಂಬರ್ತೀನಿ ಅಂತ ಹೇಳ್ಬೇಕೇನ. ಗೋಡಿ ಮೇಲೆ ಪ್ಯಾಕೆಟ್ ನೀನು ಹೋಗಿದ್ವಲ್ರಿ ಪರಾಕರ್ ತೊಗೊಂಬರಾಕ. ಗೋಡೆ ಬಿತ್ತ ಮುಂದೆ ಬದಾಮಿ ಬಾದಾಮ ಬದಾಮ್ ಅಲ್ಲ ಇದು, ನಾ ಬದಾಮಿ ಅಂತ ನೋಡಿ. ಬದಾಮ್ ಅವು 10 ರೂಪಾಯಿ ಹಿಂಗೆ ತೊಗೊಂಬರಕ್ ಹೋದಿವ್ರಿ. ಅವ್ರ ಅಣ್ಣರಿದ್ದ 10 ರೂಪಾಯಿಕ 4 ಬರ್ತಾವ್ರಿ. ಅವು ಸುಮ್ಮನೆ ಹಾಕಿದನ್ ಮಾಡ್ತೀರಿ, ಒಂದ್ ಪ್ಯಾಕೆಟ್ ತಗೋರಿ ಸಸ್ತಾನ ಹಾಕತ್ ನಿಮಗ ಅಂತಂದ್ರಿ. ಹೆಂಗೊಂದು ಪ್ಯಾಕೆಟ್ ಇದೆ? ಇದು 220 ರೂಪಾಯಿ. 220 ರೂಪಾಯಿನ. ಈ ಗೋಡಂಬಿ ತಗೋಬೇಕಂತ ಹೇಳಿದ್ರೆ ಗೋವಾಳ ತಗೋಬೇಕು ನೋಡ. ಗೋವಾ ಒಳಗ್ರಿ ಗೋವಾಳಾಗ ಮಸ್ತ್ ಇರ್ತಾವು, ಫ್ರೆಶ್ ಇರ್ತಾವು. ಯಾವ ಬನ್ರಿ ಯಾವಾಗಂತ ಹೋಗೋಣ, ಅದೇನು ಗೋವಾನೇ. ಒಂದಿನ ಹೋಗಕ್ಕೆ ಒಂದಿನ ಬರಕ್ಕೆ ಅಷ್ಟ ಅಷ್ಟು ಹಂಗಲ್ಲ. ನಾ ಹಂಗೆ ಹಾಕ್ತೀನಿ ನಿನಗೆ. 4 ತಾಸ್ನಾಗಲ್ಲಿ ಇರ್ತೀವಿ, 4 ತಾಸಲ್ಲಿ ಇರ್ತೀವಿ. ಮತ್ತು ನಾವು ಹೌದ್ರಿ ದುಡ್ಡಿಲ್ಲ ಅದು. ಈಗೇನು ಮಾಡತ್ತೀನಿ ನೀನು? ಪುಡಿ ಮಾಡಾಕತ್ತೇನ್ರಿ ಇದನ್ನ. ಯಾಕೆ? ನಮ್ಮ ಐಸ್ ಕ್ರೀಮ್ ರೀ, ಐಸ್ ಕ್ರೀಮ್ ಮೇಲೆ ಹಾಕಾಕಿದೆ. ಐಸ್ ಕ್ರೀಮ್ ನೋಡಿ ಮಟ್ಟ ಗಟ್ಟಿ ಆಗೋದು ಹೋಗೋದು ಆಗೇತ್ರ ಅದು. ಆಗೈತಿ? ಚೆಕ್ ಮಾಡಿದ್ದೀನ? ಇಷ್ಟು ಸಿಗ್ತಾವಲ್ರಿ ಐಸ್ ಕ್ರೀಮ್ ಮೇಲೆ ಬುಕ್ನಾ ಇದಕ್ಕೆ ಸಣ್ಣ ಬರ್ತಾವ. ಸುಮ್ಮನೆ ಮಿಕ್ಸಿ ಒಳಗೆ ಹಾಕಿ ಪೌಡ್ರ್ ಮಾಡ್ಬಿಡ್ಲೇನ? ಹಂಗೆ ನಮ್ಮ ಮನೆಯೊಳಗೆ ಐಸ್ ಕ್ರೀಮ್ ಮಾಡ್ಬೇಕು, ಚಾಕ್ಲೇಟ್ ಮಾಡ್ಬೇಕಂತ ಹೇಳಿದ್ರೆ ಸಾನ್ಯ ನೋಡಿ. ಹೌದಿಲ್ಲ? ಅಂದ್ ಸಾನೆ ಬೇಡ ಏನ್ರಿ ನೀನು ಅದನ್ನ ಐಸ್ ಕ್ರೀಮ್? ಅಲ್ಲ ಅಂದ್ರೆ ಅಕ್ಕಿ ತಲೆಯಾಗ ಅಂತ ವಿಚಾರ ಬರೋದೆ, ನಿನ್ನ ತಲೆಯಾಗ ಬರಂಗಿಲ್ಲ. ಹೌದು, ಆದ್ರೆ ಮಾಡ್ಸಕ್ ನನಗೆ ಹಸ್ತಾಳ ಆಕಿ. ಮಾಡ್ಸಕ್ ನನಗೆ ಹಸ್ತಾಳ ಆಕಿ. ವಿಚಾರ ಮಾಡ್ತಾಳ ಅಂದ್ರೆ ಆಕಿಗೆ ಹೆದರಿಕೆ. ಮತ್ತೆ ಎಲ್ಲ ತುಟ್ಟಿ ತೊಗೊಂಬಂದಿರ್ತೀವಿ ಮಾಲೆಲ್ಲ, ಕೆಡ್ತಂದ್ರೆ ಎದಕ್ಕೆ ಉಪಯೋಗಿಲ್ಲ ಅಂಥೇಳಿ ಆಕಿ ಹೆದರ್ತಾಳ ಮಾಡಕ್ಕೆ. ಗಟ್ಟಾಗೈತಿ? ಮಾಡಂತ ನಮಗೂ ಇನ್ನೂ ಅಷ್ಟೊಂದು ಗೊತ್ತಿಲ್ಲ ಫ್ರಿಜ್ ಬಗ್ಗೆ, ಅದನ್ನು ಎಷ್ಟು ಇಡಬೇಕು ಏನಂತೇಳಿ. ಫ್ರಿಜ್ ಒಳಗೆ ಭಾರಿ ಅದರಪ್ಪ ಸಿಸ್ಟಮ್. ಲಘು ಗಟ್ಟಾಗಬೇಕಂತ ಹೇಳಿದ್ರೆ ಅದಕ್ಕೆ ಎಷ್ಟು ಇಡ್ತಾರೆ, ಹಿಂಗೆ ತಿರುಗಿಸೋದಕ್ಕೆ ಇರ್ತದೆ. ಅದ್ರ ಬಗ್ಗೆ ಇನ್ನೂ ಅಷ್ಟು ನಮಗೆ ಕ್ಲಿಯರಾಗಿ ಗೊತ್ತಿಲ್ಲ. ಈಗ ಡಬ್ಬಿ ಬೆಕ್ಕಲ್ಲೇ ಇದು ಮಾಡಬೇಕಲ್ಲ ಒಂದು ಮನೆ ಬೆಕ್ಕ. ಸಾನೇ ಮಾಡ ತಮ್ಮನ ಮಾಡ ಗೊತ್ತಲ್ಲ ಒಟ್ಟು. ನಮ್ಮ ಮನೆ ಆಗೋಲ್ಲ 2 ಬೆಕ್ಕ. ಸಾನೇನ ಮಾಡಿರ್ತಾಳ ಅದನ್ನ. ತಮ್ಮನ ಹಂಗೆ ಇದು ಮಾಡಲ್ಲ ಆಕಿ. ಹೌದು, ಸಾನೇ ಅಂದ ಅದ ಕೆಲಸ. ಇವನ್ ಇದ್ರ ಮೇಲೆ ಹಾಕ್ಲ್ರಿ ಈಗ. ಹೆಂಗೆ ಮಾಡ್ತೀಯ? ಕೇಳ್ತಾನೆ ಮತ್ತೆ. ಏನು ಗಟ್ಟಾಗಬೇಕಿದೆ. ಇನ್ನೂ ಗಟ್ಟಾಗಬೇಕಿದೆ. ಇದು ನೋಡ್ರಿ ಗಟ್ಟಾಗಬೇಕಂತೇಳಿ ನಾವು ನಿನ್ನ ರಾತ್ರಿನೇ ಇಟ್ಟೀವಿ. ಅದು ಇನ್ನೂ ಮಟ್ಟ ಗಟ್ಟಾಗಿಲ್ಲ. ಗಟ್ಟಾಗೈತೆ ಅಂದ್ರೆ ಅಂತಾಪುರ ಗಟ್ಟಾಗಿರೋದು ಇನ್ನೂ ಅದು. ಆತಲ್ಲ ಐಸ್ ಕ್ರೀಮ್ ಅಂದಂಗ. ಐಸ್ ಕ್ರೀಮ್ ಕಣ ಕಾಣ್ತತಿಲ್ಲ. ಐಸ್ ಕ್ರೀಮ್ ಇರೋದು ಕಡ್ಡಿ ಒಳಗೆ, ಇದು ಬಾಕ್ಸ್ ಒಳಗೆ ಐತಿ. ಇದು ಮಾಡ್ತಾಗೊತ್ತಾನ ಕುಲ್ಫಿ. ಕುಲ್ಫಿ ಟೈಪ್ ಮಾಡ್ಬೇಕು ಅದನ್ನ. ಮತ್ತೆ ಕುಲ್ಫಿ ಟೈಪ್ ಆಗಿಲ್ಲನ್ರಿ? ಟೇಸ್ಟ್ ಹೆಂಗೆ ಐತಿದೆ? ಟೇಸ್ಟ್ ಎಲ್ಲ ಕರೆಕ್ಟ್ ಐತಿ. ಟೇಸ್ಟ್ ಎಲ್ಲ ಐಸ್ ಕ್ರೀಮ್ ನಂಗೆ ಐತಿ, ಎಲ್ಲ ಕರೆಕ್ಟ್ ಐತಿ. ಅದ್ರ ಹೆಂಗಂತಂದ್ರೆ ಗಟ್ಟಿ ಆಗ್ಬೇಕು, ಅದಕ್ಕೆ ಕಡ್ಡಿ ಸಿಗಿಸ್ಬೇಕು. ತಡಿ ಚಮಚ ಹಾಕಿ ಗಟ್ಟಿಗೆತನ. ಆಗೈತಿ. ಆಗೈತಲ್ರಿ, ಇನ್ನು ಹೆಂಗೆ ಆಗ್ಬೇಕು? ನಾ ಹೇಳಿದ್ದೆ ಕುಲ್ಫಿ ಟೈಪ್, ನೀ ಹೇಳಿದ್ದೆ ಹೆಂಗೆ ಗೊತ್ತಾನ ಕಪ್ಪೈಸ್ ಆಗತ್ತೀನಿ. ಇದು ಕಪ್ಪೈಸಿದೆ. ಕಪ್ಪನೆ ಹಾಕಿದ್ರೆ ಕಪ್ಪೈಸ, ಕಡ್ಡಾಗ ಹಾಕಿದ್ರೆ ಕಡ್ಡಿ ಐಸ್ ಅನ್ನೋದನ್ನ. ಕಡ್ಡಿ ಐಸ್ ಏನಾದ್ರು ಅಡ್ಡಿಲ್ಲ. ಆಗೈತಲ್ಲ? ಆಗೈತಲ್ರಿ, ಮಸ್ತ್ ಆಗೈತಿ. ನಂಗೆ ಆಗ್ಬೇಕು.
ಅವ್ನು ಸ್ವಲ್ಪ ಹಾಕ್ಬಿಡೆ ಅದನ್ನ ಹಾಕೋದನ ಗೌಡ್ ಮಸ್ತ್. ನೋಡ್ರಿ ಫ್ರೆಂಡ್ಸ್, ನಮ್ದು ಐಸ್ ಕ್ರೀಮ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ ನಾವು. ಮನ್ಯಾಗ ಫ್ರಿಜ್ ತಂದ್ಮೇಲೆ ಐಸ್ ಕ್ರೀಮ್ ಮಾಡ್ಬೇಕಂತ ಹೇಳಿ ನಮ್ದು ಐಸ್ ಕ್ರೀಮ್ ಸಕ್ಸಸ್ ಆಯ್ತು ರೀ. ವಾ ಕಪ್ಪಸ್ ಮಾತ್ರ ಸೂಪರ್ ಆಗೈತಿ. ಚಮಚ ತಗೊಂಬ ಟೇಸ್ಟ್ ಮಾಡೋಣ. ಇದನ್ನ ಟೇಸ್ಟ್ ಮಾಡೋದಲ್ರಿ, ಹಾಂ ಮತ್ತೆ ಯಾರಿಗೆ ಅದ ಅದಾವಲ್ರಿ ಗಿಡಗಳು ಎರಡು ಕೊಟ್ಟು ಬಂದ್ ನೋಡ್ರಿ. ಹಿರಮ್ಗುಡ್ಡ ಸೋನುಗುಡ್ಡ ನೋಡ್ರಿ ತಳಗ ಹೋಗೋಣ ಅವ್ರು ಕೊಟ್ಟು ಬರೋಣ. ಈಗ ಮಳೆ ಕ್ಲೈಮೇಟ್ ಮಾತ್ರ ಇವತ್ತು ಭಾಳ ಐತ್ರಿಪ್ಪ. ಹಲ್ಕ ಮಾಡಿ ಹಾನ ಐಸ್ ಕ್ರೀಮ್ ಇದಕ್ಕೆ ಮಳೆ ಒಳಗೆ ಹಚ್ಚಿನ ತಿನ್ಬೇಕಂತೇಳಿ. ಭಾಳ ಐತಂತ कांग जा रहे हैं? किनके साथ है? बाबा साथ है? बाबा गाड़ी के ऊपर जाएंगे तुम्हें अभी? हाँ? ಗುಲಾಬಿ ಹಿಡ್ಕೊಂಡು ಮಸ್ತಾಗಿ ಇರ್ಬಿಡು ಇಬ್ರು. ನೋಡಿದ್ವಾ ಏನ್ ತೊಂಬರ್ಲೆ ಮಧ್ಯಾಹ್ನ ಬಿಟ್ಟಿಟ್ರೆ ಗಟ್ಟಿ ಆಕತ್ತಪ್ಪ ಅದ. ನಾನೀಗ ವಿಡಿಯೋ ಬಿಡ್ಬೇಕಲ್ಲ, ಅದಕ್ಕೆ ಅದ ಹೆಂಗಾಗೈತೆ ಅಂತೇಳಿ ತೋರಿಸಿ ಬಿಟ್ರ ಅಂತೇಳಿ ನಾ ಅದನ್ನ ಇದನ್ನ ಮಾಡಿದೆ. ಟೇಸ್ಟ್ ನೋಡ್ರ ತಿಂದ ಒಂದ್ ಚಮಚ ತಗೊಂಡ್ ಮಸ್ತ್ ಆಗೈತಿ. ಪುಪ್ಪರ್ ತಿಂದ್ರಲ್ಲ. ಈಗ ಹೋಗಿ ಇದನ್ನ ತೊಗೊಂಬರ್ತೀನಿ ಅದ್ಮ ಹಣ್ಣು ಆಮೇಲೆ ಸೀರೆ ಹುಡ್ಗಿಗೆ ತೊಗೊಂಬಂದ್ ನಮ್ಮ ಮನೆಯವ್ರಿಗೆ ಫಿಕ್ಸ್ ಮಾಡ್ಕೊಂತೀನಿ. ಹೌದಿಲ್ಲ ಅಪ್ಪ? ಹೀರಮ್ಮಗ ಹೀರಮ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತ ನೋಡಿ. ಈಗ ಅದಕ್ಕೆ ಫಿಕ್ಸ್ ಮಾಡ್ಕೊಂತೀನಿ ನಾನು. ತಿಂದಿ ಹೇಳ ಹೆಂಗೆ ಟೇಸ್ಟ್ ಅಂತೇಳಿ. ನಾವು ತಿನ್ನೋ ಮಟ್ಟ ಚಲಾಗೈತೆ ಹಿಂಗ ನೋಡಲ್ಲ ಮಕ್ಕ ಕೇಳಕತ್ತಾಳ ಹಿಂಗ್ ಮಾಡ್ಬೇಕಂತ ಕೈ. ಚಲಾಗೈತೆ ಟೇಸ್ಟ್. ಟೇಸ್ಟ್ ಮಸ್ತ್ ಆಗೈತೆ ನದ್ಮ. ಏನಿಲ್ಲ ಇದು ಇದಂಗ ಐತಲ್ಲ. ಹೌದು ಹಾಲಿಂದನ್ರಿ ಇದು. ಹ್ಮ್